ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಆಸೆ ಸೀರಿಯಲಲ್ಲಿ ಇವತ್ತು ಸೂರ್ಯಂಗೆ ಅವನಿಗೆ ಕೊಟ್ಟಿರೋ ಅಂಥ ವ್ಯಾನು ತೊಗೊಂಡಿದ್ದಾನೆ. ಆ ವ್ಯಾನನ್ನು ಇನಾಗ್ರೇಷನ್ ಇದೆ. ಆ ಇನಾಗ್ರೇಷನ್ನಿಗೆ ಸಖತ್ತು ದೊಡ್ಡದಾಗಿ ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರೆ. ಮತ್ತು ಮೀನಾ ಮತ್ತು ಅವ್ರ ಮನೆಯವರೆಲ್ಲ, ಅಂದರೆ ಮನೋಜ ಮತ್ತು ರಂಗನಾಥ್, ಶಾಂತಿ ಎಲ್ಲರೂ ಬಂದಿದ್ದಾರೆ. ಶ್ರುತಿ, ರವಿ ಎಲ್ಲ ಬಂದು ಎಲ್ಲರೂ ಪೂಜೆ ಮಾಡಾಗಿದೆ. ಇವಾಗ ಮೂವ್ ಮಾಡಬೇಕು, ನಿಂಬೆಹಣ್ಣನ್ನು ಚಕ್ರಕ್ಕಿಟ್ಟು ಮೂವ್ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಮೂವ್ ಮಾಡಿಸೋಕ್ಕೆ ಕೀನ ಭಟ್ರು ಪೂಜೆ ಮಾಡಿದ್ದಾರೆ. ಪುರೋಹಿತರು ಪೂಜೆ ಮಾಡಿ ಆಯಿತು ಪೂಜೆ ಎಲ್ಲ. ಇವಾಗ ನೀವು ಮೇಲೆ ಹತ್ತಿ ಸರ್, ಗಾಡಿಗೆ ಹತ್ತಿ ಸರ್ ಅಂತ ಹೇಳ್ತಾರೆ. ಹೌದು ಅಂತೇಳ್ಬಿಟ್ಟು ಆವಾಗ ಮೀನಾ ಕೀ ಕೊಡ್ತಾಳೆ. ಕೀ ಇಸ್ಕೊಂಡು ಗಾಡಿಗೆ ಹತ್ತು ಕೂತ್ಕೊಂಡು ಕೀ ಇಸ್ಕೋತಾನೆ. ಕೀ ಯಾರ ಹತ್ರ ಕೊಡೋಣ ಅಂತ ಕೇಳಿದಾಗ ನಮ್ಮ ಮನೆ ದೇವತೆ ಇವ್ರ ಹತ್ರನೇ ಕೊಟ್ಬಿಡಿ ಅಂತ ಹೇಳ್ತಾನೆ. ಆವಾಗ ಮೀನನ ಹತ್ರ ಕೀ ಕೊಡ್ತಾರೆ. ಕೀ ಕೊಟ್ಟ ಮೇಲೆ ಕೀ ಇಸ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡ್ತಾನೆ. ಬ್ರೇಕ್ ಹಾಕಿ ಕ್ಲಚ್ ಅಮ್ಕಿ ಸ್ಟೈರಿಂಗ್ ತಿರುಗಿಸ್ತಾನೆ. ಮೂವ್ ಆಗುತ್ತೆ. ನಿಂಬೆಹಣ್ಣು ಪುಡಿ ಪುಡಿ ಆಗುತ್ತೆ. ಆಮೇಲೆ ಅವನು ಅಷ್ಟು ದೂರ ಹೋಗಿ ನಿಲ್ಲಿಸಿ ಇಳಿತಾನೆ. ಅಷ್ಟೊತ್ತಿಗೆ ಕನಕ ಹೇಳ್ತಾಳೆ, ನಾನು ಅಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಒಂದು ರೌಂಡ್ ಹಾಕೊಂಬರ್ತೀನಮ್ಮ ಅಂತ ಹೇಳೋಗ್ತಾಳೆ. ಸರಿ ಅಂತ ಹೇಳಿ ಒಂದು ರೌಂಡ್ ಹೋಗ್ತಾಳೆ. ಹೋಗಿ ಅಮ್ಮ ಅವ್ರ ಪೂಜೆ, ಅಮ್ಮನ ಗುಡಿ ಇರುತ್ತೆ, ಅಲ್ಲಿ ಬಕ್ಕೊಂಡು ಪೂಜೆ ಮಾಡ್ತಿರ್ತಾಳೆ. ಪುರೋಹಿತಿಯಾಗಿ ಬಂದಿದ್ಲಲ್ಲ ಆ ಅಮ್ಮನೇ ಕಳ್ಳಿ, ಅವಳೇ ಇವಳು ಮಾಂಗಲ್ಯ ಸರನ್ನು ಕಿತ್ಕೊಂಡ್ಬಿಡ್ತಾಳೆ. ಕಿತ್ಕೊಂಡಾಗ ಇವಳಿಗೆ ಪೂಜೆ ಮಾಡಿ ಸರನೇ ಇಲ್ಲ. ಆವಾಗ ನನ್ನ ಸರ ಅಂತ ಕಿರ್ತಾ ಇರ್ತಾಳೆ. ಆವಾಗ ಮೀನಾ ಅಲ್ಲಿಗೆ ಓಡಿ ಬರ್ತಾಳೆ. ಏನಾಯ್ತೆ ಕನಕ ಅಂತೇಳ್ಬಿಟ್ಟು, ಅಕ್ಕ ಇಲ್ಲಿ ಪೂಜೆ ಮಾಡ್ತಿದ್ದೆ, ಕುಂಕುಮ ತಗೊಂಡು ಇಟ್ಕೊಳ್ಳೋಣ ಅಷ್ಟು ಸರನೇ ಇಲ್ಲ ಅಕ್ಕ, ಸರನೇ ಕಿತ್ಕೊಂಡು ಹೋಗ್ಬಿಟ್ಲು ಯಾರೋ ಒಬ್ಳು ಅಂತ. ಅಲ್ಲಿ ಮೀನಾ ಬರಬೇಕಾದ್ರೆ ಡಿಕ್ಕಿ ಹೊಡಿತಾಳೆ. ಸೆರಗು ಮುಖದ ತುಂಬ ಉಚ್ಕೊಂಡಿರ್ತಾಳೆ. ಡಿಕ್ಕಿ ಹೊಡೆದು, ನಿಂಗೇನಮ್ಮ ಗೊತ್ತಾಗಲ್ವಾ ಡಿಕ್ಕಿ ಹೊಡ್ಕೊಂಡು ಹೋಗ್ತೀಯಲ್ಲ ಅಂತ ಮೀನಾ ಬೈದು ಬಂದಿರ್ತಾಳೆ. ಅವಳೇ ಕಳ್ಳಿ ಅಂತ ಇವಳಿಗೆ ಗೊತ್ತಾಯಿತು. ಮೀನಿಗೆ ನೆನ್ಕೋತಾಳೆ, ಇರು ಒಂದು ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಕನಕಿಗೆ ಹೇಳಿ ಓಡ್ತಾಳೆ. ಓಡಿದ್ರೆ ಗೇಟ್ ಹತ್ರ ಆಗಲೇ ಅವಳು ಚಪ್ಪಲಿ ಹಾಕ್ಕೊಂಡು ಓಡ್ತಾ ಇದ್ದಾಳೆ. ನಿಲ್ಲಮ್ಮ ಅಂತ ಓಡ್ತಾ ಇದ್ದಾಳೆ ಇವಳು. ಓಡಿ 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 ಕೊನೆಗೂ ಅವಳನ್ನ ಹಿಡಿತಾಳೆ. ಅವಳನ್ನ ಹಿಡಿದು ಇವಳೇ ಕಳ್ಳಿ ಅಂತಲೂ ಕೂಡ ಗೊತ್ತಾಗುತ್ತೆ. ಆಮೇಲೆ ಕನಕ ಏನು ಮಾಡ್ತಾಳೆ ಅಂದರೆ, ಕನಕಿಗೆ ಅಂದರೆ ಅವಳು ಗಂಡ ಬಂದಿಲ್ಲ ಇಲ್ಲಿ ಪೂಜೆಗೆ, ಕನಕ ಮಾತ್ರ ಬಂದಿದ್ದಾಳೆ. ಅವಳು ಸರ ಹಾಕಿದ್ದಾಳೆ ನೋಡಿ, ಮಾಂಗಲ್ಯ ಸರ ದೊಡ್ಡದೇ ಹಾಕಿದ್ದಾಳೆ. ಆ ಸರನೇ ಕಳ್ಳಿ ಕಿತ್ಕೊಂಡು ಹೋಗಿರೋದು. ಇಲ್ಲಿ ಬರ್ತಾಳೆ ನೋಡಿ, ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿ, ಅಮ್ಮನವ್ರ ಗುಡಿ ಒಂದು ಚಿಕ್ಕದಿರುತ್ತೆ, ಅಲ್ಲಿ ಬಕ್ಕೊಂಡು ಪೂಜೆ ಮಾಡುವಾಗ ಆ ಟೈಮ್ ನೋಡಿಕೊಂಡು, ಜನ ಯಾರು ಓಡಾಡ್ತಾ ಇರಲ್ಲ ಅಲ್ಲಿ, ಆ ಟೈಮ್ ನೋಡಿಕೊಂಡು ಆ ಕಳ್ಳಿ ಸರ ಕಿತ್ತಿದ್ದು. ಆ ಸರ ಕಿತ್ತ ತಕ್ಷಣವೇ ಓಡೋದೆ ಒಂದೇ ಉಸಿರಿಗೆ ಓಡ್ತಾ ಇರ್ತಾಳೆ ಇವಳು. ನನ್ನ ಸರ ಕದ್ಲು ಅಂತ ಕಿರ್ಚಾಡಿದ್ದಕ್ಕೆ ಓಡಿ ಬಂದು ಮೀನಾ ಓಡೋಗ್ತಾಳೆ ಅವಳು ಹಿಂದೆನೇ. ಆಮೇಲೆ ಈ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮೀನಾ ಬಂದು ಕೇಳ್ತಾಳೆ, ನನ್ನ ಸರ ಕಿತ್ಕೊಂಡು ಹೋದ್ಲು ಅಕ್ಕ ಅಂತ ಹೇಳ್ತಾಳೆ. ತಕ್ಷಣ ಅವಳು ಓಡ್ತಾಳೆ. ಓಡಿ 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 ಗೇಟ್ ಹತ್ರ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇವಳೇ ಇರ್ಬೋದು ಅನ್ನೋ ಒಂದು ಇದ್ರ ಮೇಲೆ ಗ್ಯಾರಂಟಿ ಗೊತ್ತಿಲ್ಲ, ಹೋಗಿ ಹಿಡಿತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.